ಆತ್ಮೀಯ ವೀಕ್ಷಕರೇ, ತಮ್ಮ ಸಿನಿಮಾಗಳಿಂದ ನೋಡುಗರ ತಲೆಗೆ ಹುಳ ಬಿಡ್ತಕ್ಕಂಥ ಮಾಸ್ಟರಲ್ಲಿ ಮಾಸ್ಟರ್ ಪೀಸ್ ಸಿನಿಮಾಗಳನ್ನು ಕೊಟ್ಟಂತಹ ಸೂಪರ್ ಡೈರೆಕ್ಟರ್ ಅಂತಂದರೆ ಉಪೇಂದ್ರ ಅವರು 25-26 ವರ್ಷಗಳ ಹಿಂದೆ ತಮ್ಮ ನಿರ್ದೇಶನದ ಜೊತೆಗೆ ನಟನೆಯನ್ನು ಮಾಡಿದಂಥ ಫುಲ್ ಫ್ಲೆಜ್ಡ್ ಹೀರೋ ಆಗಿ ಆ್ಯಕ್ಟ್ ಮಾಡಿದಂಥ ಮೊದಲ ಸಿನಿಮಾ ಎ. ಆ ಸಿನಿಮಾ ಬಂದು 25 ವರ್ಷ ಕಳೆದರೂ ಸಹ ಅದರ ಕ್ರೇಜ್ ಕಿಂಚಿತ್ತೂ ಕಮ್ಮಿ ಆಗಿಲ್ಲ. ಅಫ್ಕೋರ್ಸ್ ಆ ಸಿನಿಮಾ ಸಾಕಷ್ಟು ಜನ ಫಿಲ್ಮ್ ಮೇಕರ್ಸ್ಗೆ ಸ್ಕೂಲ್ ಥರ ಅಂದರೆ ತಪ್ಪಾಗಲ್ಲ. ಅಕ್ಷರಶಃ ಆ ಸಿನಿಮಾ ಶುರುವಾದಾಗ ಸ್ಕೂಲಲ್ಲಿದ್ದಂತಹ ಆ ಚಿತ್ರದ ನಾಯಕ ನಟಿ 25 ವರ್ಷಗಳ ನಂತರ ನಮ್ಮೊಟ್ಟಿಗೆ ಕೂತಿದ್ದಾರೆ ಚಾಂದಿನಿ ಅವರು. ನಾನು 2015ರಲ್ಲಿ ಅವರು ಕೈದಿ ಸಿನಿಮಾಗೆ ಒಂದು ಸಾಂಗು ರೀಮಿಕ್ಸ್ ಮಾಡಿದಾಗ ಆ ಸಾಂಗಲ್ಲಿ ಡ್ಯಾನ್ಸ್ ಮಾಡಿದಾಗ ಅವ್ರನ್ನ ಸಂದರ್ಶನ ಮಾಡಿದ್ದೆ. ಅದಾದ ನಂತರ ಇವತ್ತು ಬಹಳ ವರ್ಷಗಳ ನಂತರ ನಮ್ಗೆ ಸಿಕ್ಕಿದ್ದಾರೆ. ಭಾಳ ಖುಷಿಯಾಗುತ್ತೆ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಾನು ಇದು ಒಂದು ದೇವ್ರದ್ದು ಒಂದು ಬ್ಲೆಸ್ಸಿಂಗ್ ಇರಬೇಕು. ಬಿಕಾಸ್ ಒಂದು ಫಿಲ್ಮಿಂದ ಯಾವ ಫಿಲ್ಮ್ ಇದೆ 25 ಇಯರ್ಸ್ ಮುಂಚೆ 6:30 ಬೆಳಿಗ್ಗೆ ಒಂದು ಇಷ್ಟೇ ಫುಲ್ ಹೌಸ್, ಆ್ಯಂಡ್ ಇವತ್ತು 6:30 ಬೆಳಿಗ್ಗೆ ಒಂದು ಫುಲ್ ಹೌಸ್. ಅದು ಆಶ್ಚರ್ಯ ಒಂದು ಫಿಲ್ಮ್ ಇದೆ. ಅದು ಎಲ್ಲ ಕ್ರೆಡಿಟು ನಾವು ನಮ್ಮ ಸ್ಟಾರ್ ಡೈರೆಕ್ಟರ್ ಉಪೇಂದ್ರ ಅಂತ ಕೊಡಬೇಕು. ಬಿಕಾಸ್ ಅವರು ಅವತ್ತದ್ದು ಒಂದು ಪಾಪ ಅವರು ಒಂದು ಚಿಕ್ಕ ಹುಡುಗ, ಅವರು 26 ಇಯರ್ ಓಲ್ಡ್ ಹುಡುಗ, ಬಟ್ ಅವ್ರು ಕ್ಲಿಯರಾಗಿ ಗೊತ್ತಾಯಿತು. ಈವನ್ ನಾನು ಅಲ್ಲಿಂದ ಹೆಂಗೆ ಅವರು ನನ್ನ ಸಿಲೆಕ್ಟ್ ಮಾಡಿದೆ ಅದು ಒಂದು ಆಶ್ಚರ್ಯ. ಒಂದು ದೇವರದ್ದು ಒಂದು ಪ್ಲ್ಯಾನ್ ಇತ್ತು. ಈ ಫಿಲ್ಮ್ ಒಂದು ನಾನು ನೋಡ್ತಾ ಇದ್ದೀನಿ, ಇದು ಒಂದು ಪ್ಲ್ಯಾನ್ ಇತ್ತು. ಬಿಕಾಸ್ ನಾನು ನ್ಯೂಯಾರ್ಕ್ಲಿದ್ದೆ, ಅವರು ಇಲ್ಲಿ ಅವರು ಹುಡುಕ್ತಾ ಇತ್ತು. ತುಂಬ ಗರ್ಲ್ಸ್ ಫೋಟೋಸ್ ನೋಡಿದೆ. ಅವ್ರಿಗೆ ಏನೋ ಅವ್ರ ಮನಸ್ಸಲ್ಲಿ ಅವರು ಡೈರೆಕ್ಟರ್ ತುಂಬ ಚೆನ್ನಾಗಿ ಡೈರೆಕ್ಟರ್ ಅಲ್ಲ, ಅವ್ರಿಗೆ ಗೊತ್ತು ಈ ಕ್ಯಾರೆಕ್ಟರ್ಗೆ ಏನು ಬೇಕು. ಆ್ಯಂಡ್ ಇಲ್ಲ ಸೊ ಪ್ರೊಡ್ಯೂಸರ್ಸ್ಗೂ ತುಂಬ ಟೆನ್ಷನ್ ಆಯಿತು, ಏನು ಅವ್ರಿಗೆ ಬೇಕು, ಎಷ್ಟು ಒಳ್ಳೆ ಗರ್ಲ್ಸ್ ಫೋಟೋಸ್. ಬಿಕಾಸ್ ಅವ್ರಿಗೆ ಬೇಕಾಯಿತು ಒಂದು ಸ್ವಿಚ್ ಓವರ್ ಫೋಟೋಗ್ರಾಫ್ಸು. ನನ್ನ 2 ಫೋಟೋಸ್ ಅವರು ನೋಡಿದೆ. ಆ್ಯಂಡ್ ಇದು 2 ಡಿಫ್ರೆಂಟ್ ಗರ್ಲ್ಸಿಂದ ಅಂದ್ಕೊಂಡೆ. ಆ್ಯಂಡ್ ಸಡನ್ಲಿ ಅವ್ರ ಅಸಿಸ್ಟೆಂಟ್ಸ್ ಹೇಳೋದಿಲ್ಲ ಇದು ಸೇಮ್ ಗರ್ಲ್. ಅಯ್ಯೋ ಇದನ್ನು ಎಲ್ಲಿ ಅವರು ಹುಡ್ಕೊಂಡು ಬಾ ಅಂತ. ಆ ಥರ ನನ್ನ ಲೈಫಲ್ಲೂ ನಾನು ಸ್ಕೂಲ್ ಇತ್ತು, ನನಗೆ ಒಂದು ಟರ್ನ್ ಇತ್ತು ಆ ಫಿಲ್ಮಿಂದ. ಸೊ ನನಗೆ ತುಂಬ ಖುಷಿ. ನೀವು ನಿಮ್ಮ ಥ್ರೂ ಯುವರ್ ಚಾನಲ್ ನನಗೆ ಕನೆಕ್ಟ್ ಆಗುತ್ತಾ ಆಡಿಯನ್ಸ್, ನಮ್ಮ ಫ್ಯಾನ್ಸ್, ನಮ್ಮ ಅಭಿಮಾನಿಗಳಿಗೆ. ನನಗೆ ತುಂಬ ಖುಷಿ. ಥ್ಯಾಂಕ್ ಯು. ಸಿನಿಮಾದಲ್ಲಿ ಚಾಂದಿನಿಯವರ ಇನ್ನೋಸೆನ್ಸು, ಉಪೇಂದ್ರ ಅವರ ಒಂದು ಕ್ರಿಯೇಟಿವಿಟಿ ಎರಡೂ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಸೊ ನಿಮಗೆ ಆ ಸ್ವಿಚ್ ಆನ್ ಆಗೋದಕ್ಕೆ, ಸ್ವಿಚ್ ಓವರ್ ಆಗೋದಕ್ಕೆ ಎಷ್ಟು ಕಷ್ಟ ಆಯಿತು ಮ್ಯಾಮ್? ಯಾಕಂದರೆ ನೀವು ಆಗಷ್ಟೇ ಇನ್ನೂ ಓದ್ತಾ ಇದ್ರಿ, ಸಡನ್ನಾಗಿ ನಿಮ್ಮ ಪ್ಯಾರೆಂಟ್ಸು ನಿಮ್ಮನ್ನು ನ್ಯೂಯಾರ್ಕಿಂದ ಇಲ್ಲಿಗೆ ಕರೆಸ್ಕೊಂಡ್ರು. ಆ್ಯಕ್ಚುಲಿ ನನಗೆ ಡೌಟ್ ಹೆಂಗೆ ಮಾಡಿದೆ ನನಗೆ ಗೊತ್ತಿಲ್ಲ, ಬಟ್ ಇದೇ ಒಂದು ಮಾತ್ರ ನನಗೆ ಗೊತ್ತು. ನಾವು ಒಂದು ಒಳ್ಳೆ ಡೈರೆಕ್ಟರ್ ಇತ್ತ. ಸೊ ಡೈರೆಕ್ಟರ್ ಇಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ಆ್ಯಂಡ್ ಆಲ್ಸೋ ನಾವು ಒಂದು ಕಾನ್ಫಿಡೆನ್ಸ್ ಇತ್ತು. ಈ ಒಂದು ಡೈರೆಕ್ಟರ್ ಯಾವ ಡೈರೆಕ್ಟರ್, ಇದು ಒಂದು ದೊಡ್ಡ ಫಿಲ್ಮ್, ನನಗೆ ಗೊತ್ತಿರಲಿಲ್ಲ ಅದು ದೊಡ್ಡ ಫಿಲ್ಮ. ಏನು ಗೊತ್ತಿರಲಿಲ್ಲ ಸಿನಿಮಾ ಬಗ್ಗೆ, ನನಗೆ ಗೊತ್ತಿಲ್ಲ. ನನ್ನ ಚಿಕ್ಕ ಹುಡುಗಿ, ನಾನು ಸ್ಟಡಿ ಮಾಡಬೇಕು, ಮದುವೆ ಮಾಡಬೇಕು ಅಂತ ಒಂದು ಇದಿದೆ. ಅದಾದಮೇಲೆ ವರ್ಕ್ ಮಾಡಬೇಕು. ಸೊ ಉಪೇಂದ್ರ ಅವರು ನನ್ನ ಸಿಲೆಕ್ಟ್ ಮಾಡಿದರೆ ನನಗೆ ಕಾನ್ಫಿಡೆನ್ಸ್ ಬಂತು. ದಟ್ ಯಾರು ಸಿಲೆಕ್ಟ್ ಮಾಡ್ತಾಯಿದ್ರೆ ಒಂದು ಇಷ್ಟೇ ಇಂಪಾರ್ಟೆಂಟ್ ಫಿಲ್ಮ್, ಒಂದು ಹೀರೋಯಿನ್ ಅವರು ನನ್ನ ನೋಡಿಲ್ಲ, ಜಸ್ಟ್ ಫೋಟೋಸ್ಲ ಇದೆ ಹುಡುಗಿ ಅಂತ. ಸೊ ಅದಕ್ಕೆ ನನಗೆ ಅವ್ರ ಮೇಲೆ ತುಂಬ ಕಾನ್ಫಿಡೆನ್ಸ್ ಬಂತು. ಸೊ ಅವರು ಏನು ಹೇಳಿದ್ರೆ ನಾನು ಎಕ್ಸಾಕ್ಟ್ಲಿ ಆ ಥರ ಮಾಡಿದ್ರೆ. ಬಟ್ ಅವ್ರು ಹೇಳಿದ ತಕ್ಷಣ ನಾನು ರೂಮ್ಲಿ ಹೋಗಿ ನನ್ನ ಮೇಕಪ್ ಅದೆಲ್ಲ ನಾನು ಟೆನ್ಷನ್ ತಗೊಳ್ಲಿಲ್ಲ. ಹೆಂಗಿದೆ ಅದು ನನ್ನ ಡೈರೆಕ್ಟರ್ ನೋಡ್ತಾ ಇದ್ದೀರ. ನಾನು ಆ ಇನ್ನಸೆನ್ಸ್ ನೀವು ಹೇಳಿದಲ್ಲ, ಆ ಕ್ಯಾರೆಕ್ಟರ್ಗೆ ಏನು ಫೀಲ್ ಆಗುತ್ತೆ ನಾನು ಥಿಂಕ್ ಮಾಡ್ತಾಯಿದ್ದೀನಿ. ಅದು ಇವತ್ತು ಲವ್ ಅದಲ್ಲ, ಬೇರೆ ಅವ್ರಿಗೂ ಏನು ಫೀಲ್ ಮಾಡ್ತಾಯಿದ್ರು, ನಾನು ನಮ್ಮ ಕ್ಯಾರೆಕ್ಟರ್ ಪ್ಲೇಸ್ಲಿ ಅವ್ರಿಗೆ ಏನು ಫೀಲಿಂಗ್ ಇದೆ ಆ ಥರ ಮಾಡಿಕೊಂಡು ನಾನು ಆ್ಯಕ್ಟ್ ಮಾಡಿದ್ದೀನಿ. ನಾನು ಅದೇ ಎಲ್ಲರಿಗೂ ಆಶ್ಚರ್ಯ, ನಾವೇನೋ ಆ್ಯಕ್ಟಿಂಗ್ ಸ್ಕೂಲ್ ಹೋಗಿ ಆ ಥರ ಏನು ಆಗಿಲ್ಲ. ಜಸ್ಟ್ ಒಂದು ಕ್ಯಾಮರಾನ ಲೈವ್ ಮಾಡೋಕ್ಕೆ ಆಗಿಲ್ಲ. ಸೊ ಫೀಲಿಂಗ್ಸ್ ಇರಬೇಕು, ಒಳಗಡೆಯಿಂದ ಫೀಲ್ ಮಾಡಬೇಕು. ಸೊ ಈಗಲೂ ನಾವೆಲ್ಲ ಆ ಥರ ಆ್ಯಂಡ್ ಉಪೇಂದ್ರ ಒಂದು ಒಳ್ಳೆ ಟೀಚ್ ಮಾಡಿದ್ದು. ನಿಮ್ಮ ಹೇರ್, ನನಗೆ ಲಿಟಲ್ ಡೌಟ್ ಇತ್ತು, ಹೇರ್ ಚೆನ್ನಾಗಿಲ್ಲ, ಮೇಕಪ್ ಚೆನ್ನಾಗಿಲ್ಲ. ಅದು ಬಿಡಿ ನೀವು ಜಸ್ಟ್ ಮಾಡಿ. ಸೊ ಆ ಥರ ಒಂದು ಕಾನ್ಫಿಡೆನ್ಸ್, ಅದೇ ಇನ್ನಸೆನ್ಸ್ ಇರಬೇಕು. ಇಲ್ಲಾಂತ ಇದು ಚೆನ್ನಾಗಿದೆ ಅದ್ರ ಚೆನ್ನಾಗಿ ಅಂತ. ಸೊ ಅದಕ್ಕಾಗಿ ನನಗೆ ತುಂಬ ಖುಷಿ. ಈ ರೋಲ್ ಫಸ್ಟ್ ಫಿಲ್ಮ್ಗೆ ಈ ರೋಲ್ ಸಿಕ್ತಾ. ಆ್ಯಂಡ್ ನಾನು ಹೆಂಗೆ ಮಾಡಿದೆ ನನಗೆ ಗೊತ್ತಿಲ್ಲ ರಿಯಲಿ. ಒಂದು ಸೀನ್ಗೆ ನಾನು ಒಂದಿನ ನಮ್ಮ ಸ್ಟುಡಿಯೋಕ್ಕೆ ಬಂದು ನಾನು ಹೇಳ್ತೀನಿ, ಒಂದು ಎಷ್ಟು
ಫನಿ ಇನ್ಸಿಡೆಂಟ್ಸ್ ಇತ್ತು. ಬಟ್ ಹೆಂಗೆ ಒಂದು ಸೀನ್ ಒಂದು ಟೆಕ್ಸ್ಟ್ ಬುಕ್ ಇದೆ, ನೀವು ಹೇಳೋದಲ್ಲ ಟೆಕ್ಸ್ಟ್ ಬುಕ್ ಕರೆಕ್ಟ್ ಎಕ್ಸಾಕ್ಟ್ಲಿ. ಈ ಫಿಲ್ಮು ಎಲ್ಲ ಕಡೆ ನೋಡಿದೆ, ಜಪಾನ್ ಒಳಗಡೆ ನೋಡಿದೆ, ಎಲ್ಲರಿಗೂ. ಈವನ್ ಮಲಯಾಳಂ ಫಿಲ್ಮ್ ಅವರು ಈ ರಿವರ್ಸ್ ಸ್ಕ್ರೀನ್ ಪ್ಲೇ ತಗೊಂಡು ಇದು ಮಾಡಿದೆ. ಈವನ್ ಶಾರುಖ್ ಖಾನ್ ಅವರೆಲ್ಲ ಇಲ್ಲಿ ಬಂದು ಇಷ್ಟೇ ಒಂದು ಹಿಟ್ ಇದೆ, ಅವ್ರು ಬಂದು ನೋಡಿ ಎಲ್ಲರಿಗೂ ರೀಮೇಕ್ ಆಗಬೇಕು, ಬಟ್ ಯಾರ ಹೀರೋ ಈ ಥರ ಒಂದು ರೋಲ್ ಆಗೋಕ್ಕೆ ಟೆನ್ಷನ್ ಇತ್ತು. ಸೊ ಅದಕ್ಕೆ ಇದು ರೀಮೇಕ್ ಆಗಿಲ್ಲ. ಬಟ್ ಐ ಥಿಂಕ್ ಅದು ಚೆನ್ನಾಗಿದೆ. ಇಸ್ ಬ್ಯೂಟಿಫುಲ್. ಎಸ್ ಮ್ಯಾಮ್, ಸಿನಿಮಾ ಸಿನಿಮಾ ಅಂತಕ್ಕಂಥದ್ದು ನಮಗೆಲ್ಲ ಸಿನಿಮಾ, ಆದರೆ ಸಿನಿಮಾ ಒಳಗಡೆ ಇನ್ನೊಂದು ಸಿನಿಮಾ ಇತ್ತು, ಅದರಲ್ಲಿ ಉಪೇಂದ್ರ ಅವರು ಡೈರೆಕ್ಟರ್ ಕಮ್ ಆ್ಯಕ್ಟರ್ ಆಗಿದ್ದರು, ಅದರಲ್ಲಿ ನೀವು ಹೀರೋಯಿನ್ ಆಗಿದ್ರಿ. ಸೊ ಸಾಮಾನ್ಯವಾಗಿ ಹೀರೋಯಿನ್ ಅಂದರೆ ಗ್ಲಾಮರು, ಮೇಕಪ್ಪು, ಅಂದರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಿಮಗೂ ಆ ಒಂದು ನಿರೀಕ್ಷೆ ಇತ್ತು, ನೀವು ಫಾರಿನಿಂದ ಬಂದಿದ್ರಿ, ಆದರೂ US ಇಂದ. ಸೊ ನಮ್ಮನ್ನ ತುಂಬ ಗ್ಲಾಮರಸ್ ಆಗಿ ಪೋರ್ಟ್ರೇ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತೀರ, ಅದೆಲ್ಲ ತದ್ವಿರುದ್ಧ ಆಗುತ್ತೆ. ಸೊ ಗ್ಲಾಮರಲ್ಲೇ ನ್ಯಾಚುರಲ್ ಆಗಿ ಆ ಇನ್ನೋಸೆನ್ಸ್ ಏನಿದೆಯೋ ಅದೇ ಬೇಕು ಅಂತ ಉಪ್ಪಿ ಅವ್ರು ಸರ್ ಹೇಳ್ತಾರೆ ಅವಾಗ. ಅಲ್ಲ, ಆ ಟೈಮಲ್ಲಿ ನೀವು ಗೊತ್ತಾಗಬೇಕು. ನನಗೆ ಆ್ಯಕ್ಟಿಂಗ್ ಫೀಲ್ಡ್ ಏನಂತ ಗೊತ್ತಿಲ್ಲ, ಹೀರೋಯಿನ್ ಹೆಂಗೆ ಇರಬೇಕು ನನಗೆ ಗೊತ್ತಿಲ್ಲ. ನಮ್ಮ ಬ್ಯಾಗ್ ನಾನು ಸುಮ್ಮನೆ ಅದೇ ಇವತ್ತು ನೋಡಿದ್ದೆ ಫಂಕ್ಷನ್ಲಿ, ನಾನು ಅದು ನನಗೆ ಒಂದು ಹೀರೋಯಿನ್ ಆಗಿ ಒಂದು ಥರ ಇರಬೇಕು ಏನು ಆಗಿ ಗೊತ್ತಿರಲಿಲ್ಲ. ಸೊ ನಾನು ಸುಮ್ಮನೆ ಬಂದು ಮಾಡಿದ್ದೀನಿ. ನಾನು ಗ್ಲಾಮರಸ್ ಇರಬೇಕು, ಗ್ಲಾಮರಸ್ ಇರಲಿಲ್ಲ, ಏನು ನಮ್ಮ ಮನಸ್ಸಲ್ಲಿ ಇಲ್ಲ. ಸರಿ, ಒಂದು ಅಮ್ಮ ಹೇಳಿದ ಮೇಕಪ್ ಮ್ಯಾನ್, ಫಿಲ್ಮ್ ಮೇಕಪ್ ಮ್ಯಾನ್ ಅವ್ರು ಚೆನ್ನಾಗಿ ಮಾಡ್ತಾರೆ. ನಾನು ಏನೋ ಒಂದು ವೆಡ್ಡಿಂಗ್ಲು ಹೋಗಿದ್ರೆ ನಾವು ಹುಡುಗಿ ಇದ್ದರೆ ಡ್ರೆಸ್ ಮಾಡ್ತೀನಿ, ಸಿನಿಮಾಕ್ಕೆ ಅಷ್ಟೇ ಡ್ರೆಸ್ಸಿಂಗ್ ಬೇಡ ಅಂತ. ಅದು ನನಗೆ ಸ್ವಲ್ಪ ಕನ್ಫ್ಯೂಸ್ ಇತ್ತು. ನಮ್ಮ ಚಿಕ್ಕ ಹುಡುಗೀಸೆಲ್ಲ ನಮ್ಮ ಸಿಂಡ್ರೆಲ್ಲ ಡ್ರೆಸ್ ಇರುತ್ತೆ, ಅದೆಲ್ಲ ಒಂದು ಇದೆಲ್ಲ. ಸೊ ಅದು ಮಾತ್ರ ನನಗೆ ಏನು ಈ ಡ್ರೆಸ್ಸು ಯಾವ ಡ್ರೆಸ್ಸು ಇಲ್ಲ. ಬಟ್ ನನಗೆ ಏನು ಎಕ್ಸ್ಪೆಕ್ಟೇಷನ್ ಮನಸ್ಸಲ್ಲಿ ಇರಲಿಲ್ಲ, ಬಿಕಾಸ್ ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ಆಲ್ಸೋ ನಾನು ತುಂಬ ಚಿಕ್ಕದಲ್ಲ ಯಾವುದು. ಆ ಟೈಮ್ಲಿ ನನಗೆ ಬೆಳಿಗ್ಗೆ 5:30ಗೆ ಅವ್ರು ಬಂದು ನಾಕ್ ಮಾಡ್ತಾಯಿದ್ದು, ಶೂಟಿಂಗ್ 5:30 ಮೇಕಪ್ ಹಾಕಬೇಕು. ನಾನು ಆ ಟೈಮ್ಲಿ ಅಯ್ಯೋ ನನಗೆ ಮೇಕಪ್ ಬೇಡ, ನನಗೆ ಐ ವಾಂಟ್ ಟು ಸ್ಲೀಪ್. ಸೊ ಸೊ ಅದೆಲ್ಲ. ಸೊ ನನಗೆ ಏನೋ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಗ್ಲಾಮರ್ ಏನಿರಲಿಲ್ಲ. ನನಗೆ ಕಂಪ್ಲೀಟ್ ಟ್ರಸ್ಟ್ ಆನ್ ದ ಡೈರೆಕ್ಟರ್ ಇತ್ತು, ಬಿಕಾಸ್ ಐ ಫೌಂಡ್ ಹಿಮ್ ಇಂಟೆಲಿಜೆಂಟ್. ಆ್ಯಂಡ್ ನಾನು ಏನು ನೋಡ್ತಾ ಇದ್ರಿ, 26-year-old ಬಾಯ್ ಇಷ್ಟೇ 23 hours ಅವ್ರು ಕೆಲಸ ಮಾಡ್ತಾಯಿದ್ರೆ ಏನಾದರೂ ಇರಬೇಕು. ಆ್ಯಂಡ್ ಅವ್ರ ಬಗ್ಗೆ ಹಿ ಡಿಡ್ಂಟ್ ಥಿಂಕ್ ನಾನೇ ಹೀರೋ. ಸೊ ನನ್ನ ಡೈರೆಕ್ಟರ್ ಏನು ಮಾಡ್ತಾರೆ, ಅವರು ಎಷ್ಟು ಥಿಂಕ್ ಮಾಡಿಲ್ಲ. ಅದಕ್ಕೆ ನನ್ನ ಸಾಂಗ್ಸಲ್ಲಿ ಪಾಪ ಸ್ವಲ್ಪ ಹೆಲ್ಪ್ ಮಾಡಬೇಕು ಸರ್, ನಿಮ್ಮ ಸಾಂಗ್ಸ್ ನಾವು ನಮ್ಮ ಜೊತೆ ಸುಮ್ಮನೆ ಮಾಡ್ತಾಯಿದ್ರ, ಅದು ಸ್ವಲ್ಪ ನಾನೇ ನಿಮ್ಮ ಕಾಸ್ಟ್ಯೂಮ್ಸ್ ನೋಡಲ್ಲ, ಪ್ಲೀಸ್ ಮಾಡಿ ಅಂತ ಹೇಳಿದೆ. ನಾನು ಕಾಸ್ಟ್ಯೂಮರ್ ಜೊತೆ ಹೇಗೆ ಎಲ್ಲ ಪ್ಲ್ಯಾನ್ ಮಾಡಿದೆ. ಎಸ್ ಮ್ಯಾಮ್, ಸಾಮಾನ್ಯವಾಗಿ ಫಸ್ಟ್ ಡೇ ಒಬ್ಬ ನ್ಯೂ ಕಮರು, ಒಬ್ಬ ಸ್ಟ್ರೇಂಜರು ಸೆಟ್ಟಿಗೆ ಬಂದಾಗ ಅವ್ರನ್ನ ಕಂಫರ್ಟಬಲ್ ಫೀಲ್ ಮಾಡೋದಕ್ಕೆ ಒಂದೊಳ್ಳೆ ಸೀನ್ ಕೊಡ್ತಾರೆ. ಆದರೆ ನಿಮಗೆ ಫಸ್ಟ್ ಡೇನೇ ತುಂಬ ಅಂದರೆ ವಿಗರಸ್ ಆಗಿರ್ತಕ್ಕಂಥದ್ದು ಒಂದು ಸೀನ್ ಸಿಗುತ್ತೆ. ನಿಮಗೆ ಸ್ಲ್ಯಾಪ್ ಮಾಡಿ ತಳ್ಳೋ ಅಂಥದ್ದು ಒಂದು ಸೀನು, ನಿಮಗೆಲ್ಲ ಮೈಯೆಲ್ಲ ತರ್ಚಿ ಹೋಗುತ್ತೆ. ಸೊ ಅದನ್ನು ನೋಡಿ ನಿಮ್ಮ ಪೇರೆಂಟ್ಸ್ ಏನಂದರು, ಸಾಕಪ್ಪ ಹೊಟ್ಟೋಗ್ಬಿಡೋಣ ಮತ್ತು US ಗೆ ಅಂತ ಏನಾದರೂ ಅಂದಿದ್ದುಂಟಾ? ಆ್ಯಕ್ಚುಲಿ ಉಪೇಂದ್ರ ಆ ಸೀನೆಲ್ಲ ಪ್ಲ್ಯಾನ್ ಮಾಡಿದ. ಅವರು ನಮ್ಮ ಫಸ್ಟ್ ಡೇ ಅವರು ಚೆನ್ನಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ಮೇಕಪ್ ಮ್ಯಾನ್ ಏನು ಮಾಡಿದೆ, ಅವರು ಫುಲ್ ಮೇಕಪ್ ಹಾಕ್ಕೊಂಡು ಬೆಳಿಗ್ಗೆ ಉಪೇಂದ್ರ ಶೂಟಿಂಗ್ ಬಂದಾಗ ನಮಸ್ಕಾರ ಸರ್ ಗುಡ್ ಮಾರ್ನಿಂಗ್ ಅವ್ರ ಈ ರೂಮ್ಲಿ ಬಂದು ನನಗೆ ಏನು ಗೊತ್ತಾ ಮೇಕಪ್ ಏನಂತ ಈಗಲೂ ಅಷ್ಟೇ ಗೊತ್ತಿಲ್ಲ. ಬಟ್ ನಾನು ಮೇಕಪ್ ಮ್ಯಾನ್ ಅವ್ರು ಮಾಡ್ತಾಯಿದ್ದಾರಂತ. ಸೊ ಏನು ಗೊತ್ತಾ, ಸಡನ್ಲಿ ಉಪೇಂದ್ರ ಬಂದು ಯಾರಿದು? ಸೊ ಅವರು ಹೇಳಿದ, ಸರ್ ಇದು ನಮ್ಮ ಹೀರೋಯಿನ್. ಯಾರು ಹೀರೋಯಿನ್? ಚಾಂದಿನಿಯ ನಾನು ಉಟ್ಕೊಂಡು ಬಂದ ಹುಡುಗಿ ಎಲ್ಲಿ, ನೀವು ಏನು ಮಾಡಿದ್ದು, ಪಿಂಕ್ ಲಿಪ್ಸ್ಟಿಕ್ ಅದೆಲ್ಲ. ಸೊ ಉಪೇಂದ್ರಕ್ಕೆ ಗೊತ್ತಿಲ್ಲ ನಾವು ಈಗ ಏನು ಮಾಡಬೇಕು. ಅದು ಒಂದು ಹೊಸ ಆರ್ಟಿಸ್ಟಿಂದ ಈಗ ರಿಮೂವ್ ಯುವರ್ ಮೇಕಪ್ ಬೇಡ ಅಂತ ಅವರು ಪಾಪ ಶುಡ್ ನಾಟ್ ಫೀಲ್ ಅಂತ. ಸರಿ ಉಪೇಂದ್ರ ಏನು ಮಾಡಿದ್ರೆ, ಓಕೆ ಲೆಟ್ಸ್ ಡೂ ಶೂಟಿಂಗ್ ಇನ್ಸೈಡ್ ಶೂಟಿಂಗ್. ಅದ್ರಲ್ಲಿ ಒಳಗಡೆ ನಾನು ಆ್ಯಕ್ಟ್ರೆಸ್ ಅಲ್ಲ, ಸರಿ ಪರವಾಗಿಲ್ಲ ಲೆಟ್ಸ್ ಡೂ ಶೂಟಿಂಗ್ ಇನ್ಸೈಡ್ ದ ಥಿಂಗ್. ಅದಕ್ಕೆ ಆ ಮೇಕಪ್ ಹಾಕ್ಕೊಂಡು ಹಿ ಮೇಡ್ ಇಟ್. ದೆನ್ ಎಲ್ಲರೂ ಬಂದು ಆಲ್ ದ ಬೆಸ್ಟ್ ಹೇಳಿದ್ರು. ಸಡನ್ಲಿ ಐ ಮಸ್ಟ್ ಗೋ ಆ್ಯಂಡ್ ಫಾಲ್. ಸೊ ಯಾರು ಹಿಂದ್ಗಡೆಯಿಂದ ಪುಷ್ ಮಾಡಿದೆ. ಸೊ ದೆನ್ ಐ ವೆಂಟ್ ಆ್ಯಂಡ್ ಫೆಲ್ ಡೌನ್ ಆ್ಯಂಡ್ ಅದನ್ನು ನಾನು ಏನೋ ಇದು ಆ್ಯಕ್ಟಿಂಗಾ. ಸೊ ಡೆಫಿನೆಟಾಗಿ ನಾನು ಹೋಗಬೇಕು. ತಿರ್ಗಾ ಅಮ್ಮ ಅಳಿತಾ ಇತ್ತು, ಏನೋ ನಮ್ಮ ಮಕ್ಕಳನ್ನ ಈ ಥರ ಪುಷ್ ಮಾಡ್ತಾರೆ, ಅದು ಮಿಸ್ಟೇಕ್, ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ ಏನೋ ಮಾಡಿದೆ, ಅದು ಒಳ್ಳೆ ರಿಯಾಲಿಸಮ್. ಬಟ್ ಏನು ಅವರು ನನ್ನ ಪುಷ್ ಮಾಡಿ ನಾನು ಫಾಲ್ ಮಾಡ್ಕೊಂಡು ನಾನು ಈ ಥರ ನೋಡ್ಕೊಂಡು
ಅವರು ಗ್ರೇಟ್ ಶಾಟ್ ನಾನು ಏನು ಆ್ಯಕ್ಟಿಂಗ್ ಮಾಡಿಲ್ಲ ಸರ್. ಸೊ ಅದು ನನ್ನ ಸ್ಟಾರ್ಟಿಂಗ್ ಇತ್ತು. ಎಸ್ ಮ್ಯಾಮ್, ಇನ್ನು ಸಿನಿಮಾದಲ್ಲಿ ಒಂದೇ ಒಂದು ಇನ್ಸಿಡೆಂಟ್ ಬಗ್ಗೆ ಕೇಳ್ತೀನಿ. ಐ ಲಾಸ್ಕ್ ಅನದರ್ ಕ್ವಶನ್ಸ್. ನಮ್ಮ ನಂದಿ ಹಿಲ್ಸಲ್ಲಿ ಶೂಟ್ ಮಾಡಿದಂಥವ್ರು ನಮ್ಮ ಚಿಕ್ಕಬಳ್ಳಾಪುರ, ಐ ಆಮ್ ಫ್ರಮ್ ದಟ್ ರೀಜನ್. ಸೊ ಅಲ್ಲೊಂದು ಜೀಪ್ ಸೀನ್ನ ಶೂಟ್ ಮಾಡ್ತಾರೆ ಒಂದು ಇಳಿಜಾರು ಪ್ರದೇಶದಲ್ಲಿ. ನೀವು ಒಂದು ಕಲ್ಲ ಮೇಲೆ ನಿಂತಿರ್ತೀರ. ಸೊ ಲವ್ ಅನ್ನೋಕ್ಕಂಥ ಒಂದು ಸರ್ಕಲಲ್ಲಿ ನಿಂತಿರ್ತೀರ. ಆ ಸೀನ್ ಲಿಟ್ರಲಿ ನಿಮ್ಗೆ ಎಷ್ಟು ಫಿಯರ್ ಆಗಿತ್ತು ಮ್ಯಾಮ್? ಯಾಕಂದರೆ ನಿಮ್ಗೆ ಫೋಬಿಯಾ ಇತ್ತಾ ಅಂತಕ್ಕಂಥದ್ದು? ಆ್ಯಕ್ಚುಲಿ ತುಂಬ ಲಕ್ಕಿಲಿ ಆ ಸೀನ್ ಇದ್ದಾಗ ನಾವು ಅಮ್ಮ ಇರಲಿಲ್ಲ, ಅಪ್ಪ ಯಾರು ಇರಲಿಲ್ಲ. ಅಮ್ಮ 100% ಶಿ ವುಡ್ ಹ್ಯಾವ್ ಮೇಡ್ ಫೈಟ್ ವಿತ್ ದೆಮ್. ಏನೋ ನಮ್ಮ ನಾನು ನೋಡಿದರೆ ಅದೇ ನನ್ನ ಆ್ಯಕ್ಟಿಂಗ್ ಅಲ್ಲೇ ಅಷ್ಟೇ ಅಲ್ಲ ಏನೋ. ಸೊ ಅದು ನಾನು ನೋಡಿದ ತಕ್ಷಣ ನನಗೆ ಭಯ ಆಯಿತು. ಆ್ಯಂಡ್ ಒಂದು ಗಾಡಿ ಬರ್ತಾರೆ, ಏನು ಡ್ರೈವರ್ ಇಲ್ಲ, ಯಾರಿಲ್ಲ. ನನಗೆ ಶುಡ್ ಐ ಮೂವ್, ಶುಡ್ ಐ ನಾಟ್ ಮೂವ್? ಸೊ ಇಟ್ಸ್ ಸೊ ಒಂದು ಇಂಪಾರ್ಟೆಂಟ್ ಏನು ಗೊತ್ತಾ, ಒಂದು ಒಳ್ಳೆ ಡೈರೆಕ್ಟರ್ ಇದ್ದರೆ, ಯಾವುದು ರಿಲೇಷನ್ಶಿಪ್ಲಿದ್ದರೆ ಅವ್ರ ಮೇಲೆ ಸ್ವಲ್ಪ ಟ್ರಸ್ಟ್ ಇರಬೇಕು. ಅವರು ನನ್ನ ಹೀಲ್ ಟೇಕ್ ಕೇರ್ ಅಂತ. ಐ ಥಿಂಕ್ ದ್ಯಾಟ್ ಈಸ್ ಹೌ ಈವನ್ ವಿತ್ ಗಾಡ್ ವಿ ಸೇ ಗಾಡ್ ಯು ವಿಲ್ ಟೇಕ್ ಕೇರ್ ಅಂತ. ನಾವು ತುಂಬ ಟೆನ್ಷನ್. ಸೊ ನಾನು ಭಯ ಡೆಫಿನೆಟ್ಲಿ ಇತ್ತು. ಅದರಲ್ಲೂ ಕ್ಲೈಮ್ಯಾಕ್ಸ್ ಸೀನ್ ನನಗೆ ತುಂಬ ಭಯ ಇತ್ತು. ಬಿಕಾಸ್ ಅದು ನಾನು ಒಳಗಡೆ ಹೋಲ್ ಯೂನಿಟ್ ಔಟ್ಸೈಡ್, ಇದು ಫುಲ್ ಫೈರ್ ಇತ್ತು. ಸೊ ಈ ಒಂದು ಸೀನು ನನಗೆ ತುಂಬ ಡಿಫಿಕಲ್ಟ್. ನಂದಿ ಹಿಲ್ಸ್ಲಿ ನನಗೆ ನಾನು ಯಾವಾಗಲೂ ಜ್ಞಾಪಕ ಇರುತ್ತೆ ಆ ಸೀನು. ನಂದಿ ಹಿಲ್ಸ್ಲೂ ಬೇರೆ ಒಂದು ಇನ್ಸಿಡೆಂಟ್ ಇತ್ತು. ಬಟ್ ದಿಸ್ ಇಸ್ ಅಮೇಝಿಂಗ್. ನಾನು ಯಾವಾಗಲೂ ಬಿಟ್ಟಿಲ್ಲ ಇದು.